ಇನ್ನು ಯುದ್ಧದ ಎಫೆಕ್ಟ್ ಎಷ್ಟರ ಮಟ್ಟಿಗೆ ಇದೆ ನೋಡಿ. ಆಟೋ ಗ್ಯಾಸ್ ಬೆಲೆ ಕೂಡ ಜಾಸ್ತಿ ಆಗಿದೆ. 15 ದಿವಸದ ಹಿಂದೆ 1 ಕಿಲೋಗೆ 68 ರೂಪಾಯಿ ಇತ್ತು, ಈಗ 85ರಿಂದ 90 ರೂಪಾಯಿ. ಏನು ಮಾಡಬೇಕು? 68 ರೂಪಾಯಿಯಲ್ಲಿ 90 ರೂಪಾಯಿಯಲ್ಲಿ. ಗ್ಯಾಸ್ ಸ್ಟೇಷನ್ ಸಿಬ್ಬಂದಿ ವಿರುದ್ಧ ಚಾಲಕರು ಕೆಂಡ ಕಾರ್ತಾ ಇದ್ದಾರೆ. ದಯವಿಟ್ಟು ರೇಟ್ ಬೋರ್ಡ್ ಹಾಕಿ ಅಂತ ಆಗ್ರಹಿಸ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಸಂಜಯ್ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಇದೀಗ ನಾನು ಹುಬ್ಬಳ್ಳಿ ನಗರದ ಒಂದು ಆಟೋ ಗ್ಯಾಸ್ನ ಬಂಕ್ನಲ್ಲಿರುವಂಥದ್ದು. ಕಳೆದ 15 ದಿನಗಳಿಂದ ಪ್ರತಿ ಕಿಲೋ ಆಟೋ ಗ್ಯಾಸ್ಗೆ 68 ರೂಪಾಯಿ ಇತ್ತು, ಆದರೆ ಇದೀಗ 85 ರೂಪಾಯಿ ಹೆಚ್ಚಾಗಿರುವಂಥದ್ದು. ಅನೇಕ ಈ ಆಟೋ ಗ್ಯಾಸ್ ಬಂಕ್ಗಳಲ್ಲಿ ಕೆಲವು ಕಡೆ ಗ್ಯಾಸ್ ಸಿಗ್ತಾ ಇಲ್ಲ, ಕೆಲವು ಕಡೆ ಶುಕ್ರೂ ಕೂಡ ಬೆಲೆ ಹೆಚ್ಚಳವಾಗಿರುವಂಥದ್ದು. ಇದು ಆಟೋ ಚಾಲಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಆಟೋ ಚಾಲಕರ ಸಂಘದ ಅಧ್ಯಕ್ಷರಿದ್ದಾರೆ, ಅವರು ಮಾತಾಡ್ಸೋಣ. ಈಗ ಆಟೋ ಗ್ಯಾಸ್ ಸಿಗ್ತಾ ಇದ್ದಾರೆ, ಏನಿದೆ ಸರ್? ಇಡೀ ಹುಬ್ಬಳ್ಳಿ ಧಾರವಾಡ ಮತ್ತು ಉತ್ತರ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಕೂಡ ಇವರು ಏನು ಮಾಡ್ತಿದ್ದಾರೆ, ನಾವು ಯುದ್ಧವನ್ನು ಮುಂದಿಟ್ಟುಕೊಂಡು ಕೆಲವೊಂದು ಪ್ಲ್ಯಾಂಟ್ಗಳಲ್ಲಿ ಎಲ್ ಪಿ ಜಿ ಪಂಪ್ನವ್ರು ಏನು ಹೇಳ್ತಿದ್ದಾರೆ, ಇಲ್ಲ ನಮಗೆ ಅಲ್ಲಿ ಪ್ಲ್ಯಾಂಟ್ನಲ್ಲಿ ಯಾವ ಥರ ರೇಟ್ ಬರುತ್ತೋ ನಾವು ಆ ಥರ ರೇಟ್ ಮಾರ್ತೀವಿ ಅಂತ ಅವ್ರು ಹೇಳ್ತಾರೆ. ಒಂದು ಕಡೆ 80 ರೂಪಾಯಿ, ಒಂದು ಕಡೆ 85 ರೂಪಾಯಿ, ಒಂದು ಕಡೆ 90 ರೂಪಾಯಿ, ಒಂದು ಕಡೆ 100 ರೂಪಾಯಿ. ಎಲ್ಲ ನಾನು ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಕೂಡ ನಾವು ದೂರವಾಣಿ ಮುಖದ ಸಂಪರ್ಕದಲ್ಲಿದ್ದೀವಿ. ನಮ್ಮ ಉತ್ತರ ಕನ್ನಡದಲ್ಲಿ ಎಲ್ಲ ಕಡೆ ವಿಷಯಗಳು ಇದೇ ಆಗ್ತಿದೆ. ನಾವೇನು ಕೇಳ್ತಾ ಇದ್ದೀವಿ, ನೀವೇನಾದರೂ ರೇಟನ್ನು ಹೆಚ್ಚಿಗೆ ಮಾಡಿದ್ರಲ್ಲ, ನೀವು ರೇಟ್ ಬೋರ್ಡ್ ಹಾಕಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಹಾಗಾಗಿ ನಾನು ಮಾಧ್ಯಮಕ್ಕೆ ಮನವಿ ಏನು ಮಾಡ್ತೀನಿ ಅಂದರೆ, ಇದ್ದಂಥ ಬೆಲೆಗಳ ತೋರಿ ಹೆಚ್ಚಿಗೆ ಹಣ ವಸೂಲು ಮಾಡಬೇಡ್ರಿ. ಪರಿಸ್ಥಿತಿ ಕೆಟ್ಟಿದೆ ಆಟೋ ಚಾಲಕರದು. ದಿನನಿತ್ಯ ಅವ್ರ ಕುಟುಂಬವನ್ನು ಸಾಗಿಸ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಪರಿಸ್ಥಿತಿ ಇವತ್ತು ಹುಬ್ಬಳ್ಳಿ ನಗರದಲ್ಲಿ ನಿರ್ಮಾಣ ಆಗ್ತಾ ಇದೆ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ 25,000 ರಿಕ್ಷಾಗಳಿದ್ದಾವೆ. ಹಾಗಾಗಿ LPG CNG 100ಕ್ಕೆ 100 ಅವದೇ ಇದ್ರ ಮೇಲೆ ಗಾಡಿಗಳು ಓಡ್ತಿದ್ದಾವೆ. ಹಾಗಾಗಿ ಸರ್ಕಾರಕ್ಕೂ ನಾವು ಮನವಿ ಮಾಡ್ಕೋತೇವೆ, ಪ್ಲ್ಯಾಂಟ್ನಲ್ಲಿ ನಡೀತಿರೋದು ಅವ್ಯವಹಾರನ ತಡೆಗಟ್ಟಬೇಕು. ಇಲ್ಲಿ ಜಿಲ್ಲಾಡಳಿತ, ಸಂಬಂಧಪಟ್ಟ ಆರೋಗ್ಯ ಅಧಿಕಾರಿಗಳು ಇದನ್ನು ಕೂಡ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ತಗೋಬೇಕಂತ ನಾವು ವಿನಂತಿ ಮಾಡ್ತೇನೆ. ಈಗ ಬೆಲೆ ಹೆಚ್ಚಳ ಮಾಡಿದರೆ ಜನ ಬೈತಾರ ಸರ್. ಜನ ಬೆಲೆ ಹೆಚ್ಚಿಗೆ ಮಾಡಿದ್ರೆ ಇವತ್ತು ಇಲ್ಲಿ ಬಂದು ನಾವು 85 ರೂಪಾಯಿ 90 ರೂಪಾಯಿ ಹಾಕೊಂಡು ಹೋಗ್ಬೇಕು. ಅಲ್ಲಿ ರೋಡ್ ಮೇಲೆ ನೋಡಿದ್ರೆ 25,000 ರಿಕ್ಷಾ ಚಾಲಕರು ರಸ್ತೆಗಳ ಮಧ್ಯೆ 5 ರೂಪಾಯಿ ಹೆಚ್ಚಿಗೆ ಕೊಡೋಕ್ಕೂ ಕೂಡ ಹಿಂದೇಟಾಗ್ತಿದ್ದಾರೆ. ಆಮೇಲೆ ಶಕ್ತಿ ಯೋಜನೆ ಬಂದು ಆಟೋ ರಿಕ್ಷಾದವರು ಫ್ರೀ ಬಸ್ ಆಗಿದ್ದಾವೆ. ಹಾಗಾಗಿ ನಮ್ಗೆ 5 ರೂಪಾಯಿ ಕೊಡ್ರಿ ಅಂದ್ರೂ ಕೊಡೋಂಗಿಲ್ಲ. ಇದು ಅದೇ 20 ರೂಪಾಯಿ 10 ರೂಪಾಯಿದೊಳಗೆ ಜೀವನ ನಡೆಸುವಂಥ ಪರಿಸ್ಥಿತಿ ಆಗೈತಿ. ಹಾಗಾಗಿ ಸಂಬಂಧಪಟ್ಟ ಇಲಾಖೆಗಳು ಇವ್ರ ಮೇಲೆ ಕ್ರಮ ತಗೋಬೇಕಂತ ವಿನಂತಿ ಮಾಡ್ತೇನೆ. ಇದು ಆಟೋ ಚಾಲಕರ ಅಂದರೆ ಚಾಲಕರ ಸಂಘದ ಅಧ್ಯಕ್ಷರು ಹೇಳ್ತಾ ಇರುವಂಥ ಮಾತುಗಳು. ಕ್ಯಾಮ್ರಾಮನ್ ಶಿವ ಜೊತೆ ಸಂಜಯ್, TV9 ಹುಬ್ಬಳ್ಳಿ. ನಾವು ಈ ಮನೆಗಳಲ್ಲಿ ಯಾವ ರೀತಿ ಜನ ಕಷ್ಟಪಡ್ತಾ ಇದ್ದಾರೆ, ಹೋಟೆಲ್ಗಳಲ್ಲಿ ಜನ ಯಾವ ರೀತಿ ಕಷ್ಟಪಡ್ತಾ ಇದ್ದಾರೆ, ಅದೆಲ್ಲ ನೋಡ್ತಾ ಇದ್ದೀವಿ. ನೋಡಿ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವೆಹಿಕಲ್ಗಳನ್ನು ತಗೊಂಡು ಹೋಗ್ತಾರಲ್ಲ ಡ್ರೈವರ್ಗಳು, ಅವರ ಸ್ಥಿತಿ ಏನು ಹೇಳಿ? ಅವರು ಡಿಪೆಂಡ್ ಆಗುವಂಥದ್ದೇ ಈ ರೋಡ್ ಸೈಡ್ ಇರುವಂಥ ಹೋಟೆಲ್ಗಳ ಮೇಲೆ, ಡಾಬಾಗಳ ಮೇಲೆ. ಆದರೆ ಅಲ್ಲೂ ಕೂಡ ಅಡುಗೆ ಆಗ್ತಾ ಇಲ್ಲ, ಅವ್ರಿಗೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಅವರು ಕೂಡ ಕಟ್ಟಿಗೆ ಒಲೆಯನ್ನೇ ಬಳಸ್ತಾ ಇದ್ದಾರೆ. ಬಂಕಾಪುರದ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಹಾವೇರಿ ಜಿಲ್ಲೆಯ ಬಂಕಾಪುರ, ಅಲ್ಲಿನ ಹೈವೇನಲ್ಲಿ ಜನ ಒದ್ದಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಸೌದೆ ಒಲೆಯಲ್ಲೇ ಬೇಯಬೇಕು. ಇನ್ನು ಇದು ಈ ಸಣ್ಣ ಪುಟ್ಟ ಕೆಲಸ ಮಾಡೋದ್ರಿಂದ ಹಿಡಿದು ಈ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ ತನಕನೂ ಕೂಡ ಅದರ ಪರಿಣಾಮಗಳಿದೆ. ಕೋಲಾರದಲ್ಲಿ ಅಡುಗೆ ಭಟ್ರಿಗೂ ಕೂಡ ಗ್ಯಾಸ್ ಬಿಸಿ ತಟ್ಟಿದೆ. ಯಾಕಂದರೆ ಮದುವೆಗಳಾಗ್ತಾ ಇಲ್ಲ ಇವಾಗ, ಅವುಗಳನ್ನು ಮುಂದೂಡಲಾಗಿದೆ, ಸಭೆ ಸಮಾರಂಭಗಳನ್ನು ಮುಂದೂಡಲಾಗಿದೆ. ಏನು ಕತೆ ಇವ್ರದ್ದು? ಹೀಗಾಗಿ ಸೌದೆಯಲ್ಲಿ ಅಡುಗೆ ಮಾಡಲಿಕ್ಕೆ ಯಾರೂ ಭಟ್ರು ಮುಂದೆ ಬರ್ತಿಲ್ಲ. ನಾವು ತೋರಿಸ್ತಾ ಇದ್ದೀವಿ, ಆಂಜನೇಯ ಸ್ವಾಮಿ ದೇಗುಲದ ಬಳಿಯಲ್ಲಿ ಸೌದೆನಲ್ಲೇ ಅಡುಗೆ ಮಾಡ್ತಾ ಇದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಒಂದು ಜನರ ಜೊತೆ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ನಾನಿವತ್ತು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಅಡುಗೆ ಭಟ್ರುಗಳು ಏನು ಕ್ಯಾಟ್ರಿಂಗ್ ಆಗಲಿ ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಅಡುಗೆಯನ್ನು ಮಾಡ್ತಾಯಿದ್ರು, ಅವರೆಲ್ಲರೂ ಕೂಡ ಇವತ್ತು ಕಾರ್ಯಕ್ರಮಗಳನ್ನೇ ಒಪ್ಕೊಳ್ಳದೆ ಕೈ ಬಿಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂದರೆ ಕಾರ್ಯಕ್ರಮಗಳಲ್ಲಿ ಪ್ರಮುಖವಾಗಿ ಅಡುಗೆ ಮಾಡೋದಕ್ಕೆ ಸಿಲಿಂಡ್ರ್ ಬೇಕಿತ್ತು, ಆದರೆ ಸಿಲಿಂಡ್ರ್ಗಳು ಸಿಗ್ತಾ ಇಲ್ಲ. ಹೀಗಾಗಿ ಮಾಡಿದ್ರೆ ಸೌದೆ ಒಲೆಯಲ್ಲಿ ಮಾಡಬೇಕು, ಇಲ್ಲ ಅಂತ ಅಂದರೆ ಮಾಡೋದಕ್ಕೆ ವ್ಯವಸ್ಥೆನೇ ಇಲ್ಲ. ಹಾಗಾಗಿ ಅಡುಗೆ ಮಾಡೋ ಕಾರ್ಯಕ್ರಮಗಳನ್ನೇ ಮುಂದೂಡ್ತಾ ಇದ್ದಾರೆ. ಮತ್ತು ಸಿಗುವಂಥ 1-2 ಕಾರ್ಯಕ್ರಮಗಳಲ್ಲಿ ಈ ರೀತಿ ಪರ್ಯಾಯ ವ್ಯವಸ್ಥೆಯನ್ನು, ಅಂದರೆ ಕಾರ್ಯಕ್ರಮದ ಏನು ಜಾಗ ಇರುತ್ತೆ ಆ ಒಂದು ಜಾಗದಲ್ಲಿ ಸೌದೆ ಒಲೆಗಳನ್ನು ಮಾಡಿಕೊಂಡು ಅಲ್ಲಿ ಅಡುಗೆ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ.
ಈಗ ಸಿಲಿಂಡರ್ನಿಂದ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ನಿಮಗೆ ಅಂತ? ಈ ದೇವಸ್ಥಾನ ಫಂಕ್ಷನ್ನು ಅಲ್ಲಿ ಇಲ್ಲಿ ಮಾತ್ರ ಈಗ ಕಾರ್ಯಕ್ರಮ ನಡೀತದೆ. ಕಾರಣ ಏನಂದರೆ ಸೌದೆ ಇದೆ, ಸೌದೆಯಲ್ಲಿ ಮಾಡ್ಬೋದು. ಅದರಲ್ಲೂ 10 ಜನ ಕರೆದ್ರೆ 5 ಜನ ಅಷ್ಟೇ ಕೆಲಸಕ್ಕೆ ಬರ್ತಾಯಿದ್ದಾರೆ. ಕಾರಣ ಏನಂದರೆ ಸಿಲಿಂಡ್ರ್ ಇಲ್ಲ. ಈಗ ದೊಡ್ಡ ದೊಡ್ಡ ಫಂಕ್ಷನ್ಗಳೆಲ್ಲ ಮುಂದಕ್ಕೆ ಹೋಗ್ಬಿಟ್ಟಿದೆ. ನಮ್ಮದು ಕಾರ್ಯಕ್ರಮ ಒಂದು ವಾರಕ್ಕೆ 8-7 ನಡೀತಾ ಇತ್ತು. ಇವು ಅದು ಕಾರ್ಯಕ್ರಮಗಳೇ ನಾವು ಒಪ್ಕೊಳ್ತಾ ಇಲ್ಲ. ಕಾರಣ ಏನಂದರೆ ಸಿಲಿಂಡ್ರ್ ಸಿಗ್ತಾಯಿಲ್ಲ. ಇವ್ರಿಗೆ ಕಾರ್ಯಕ್ರಮಗಳು ಮಾಡೋಂಥವ್ರಿಗೆ ನಾವು ಹೇಳ್ತೀವಿ ಸಿಲಿಂಡ್ರ್ ತಂದು ಕೊಟ್ಬಿಡಿ, ನಾವು ಅಡುಗೆ ಮಾಡ್ತೀವಿ ಅಂದರೆ ಇಲ್ಲಪ್ಪ ಮುಂದಕ್ಕೆ ಹಾಕೋಣ, ಯಾವಾಗ ಸಿಕ್ಕರೆ ಅವಾಗ ಮಾಡೋಣ ಅಂತ ಆ ಥರ ಒಂದು ಟಾಕ್ ನಡೀತಾ ಇದೆ ಇಲ್ಲಿ. ತುಂಬ ಕಷ್ಟ ಆಗ್ತಾಯಿದೆ. ಈಗ ಕ್ಯಾಟ್ರಿಂಗ್ ಎಲ್ಲ ಮಾಡ್ತಿದ್ರಲ್ಲ, ಕ್ಯಾಟ್ರಿಂಗ್ದೆಲ್ಲ ಹೆಂಗೆ ನಡೀತಾ ಇದೆ? ಇಲ್ಲ, ಕ್ಯಾಟ್ರಿಂಗ್ ನಿಲ್ಲಿಸ್ಬಿಟ್ಟಿದ್ದೀವಿ ನಾವು. ಕಾರಣ ಏನಂದರೆ ಈ ಯಾವುದು ಕಾರ್ಯಕ್ರಮ ಇರುತ್ತೆ ಅವ್ರನ್ನ ಕೇಳ್ತೀವಿ ಸಿಲಿಂಡ್ರ್ ಕೊಟ್ಬಿಡಿ ನಮ್ಗೆ ಸಿಗ್ತಾಯಿಲ್ಲ ಅಂತ ನಾವು ಕೇಳ್ತೀವಿ. ಅವರು ಇಲ್ಲ ಅಂದಿದ್ದಕ್ಕೆ ಅದು ಮುಂದೆ ಹಾಕ್ಬಿಟ್ಟಿದ್ದೀವಿ. ಎಲ್ಲ ಸಿಲಿಂಡ್ರು ಸಿಗ್ತಾನೇ ಇಲ್ಲ, ಎಲ್ಲ ಸೌದೆಯಲ್ಲಿ. ಈ ಚೌಟ್ರಿಗಳಲ್ಲಿ ಕೆಲವು ಚೌಟ್ರಿ ಅಲೋ ಇದೆ, ಒಂದು 10 ಚೌಟ್ರಿಯಲ್ಲಿ ಅಲೋ ಇದ್ದರೆ 90 ಚೌಟ್ರಿಯಲ್ಲಿ ಅಲೋ ಇಲ್ಲ. ಹಾಗಾಗಿ ಕ್ಯಾಟ್ರಿಂಗ್ ಎಲ್ಲ ನಿಲ್ಲಿಸ್ಬಿಟ್ಟಿದ್ದೀವಿ ನಾವು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ತಿಮ್ಮ, TV9 ಕೋಲಾರ.